ಕೇರಳದ ಮಲಪ್ಪುರಂನಲ್ಲಿ ನಡುಕ ಹುಟ್ಟಿಸೋ ಘಟನೆಯೊಂದು ನಡೆದಿದೆ. ಕೇವಲ 1 ಕಪ್ ಚಹಾ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅತ್ತೆಯೇ ಸೊಸೆಯನ್ನು ಕೊಂದು ಹಾಕಿದ್ದಾಳೆ. ಅದು ಕೂಡ ಪುಟ್ಟ ಮಕ್ಕಳ ಕಣ್ಣೆದುರೇ. ಅತ್ತೆ ಈ ಅಟ್ಟಹಾಸ ಮೆರೆದಿದ್ದಾಳೆ. ಏನಿದು ಘೋರ ಕೃತ್ಯ? ಇಲ್ಲಿದೆ ನೋಡಿ. ನಿಲಂಬೂರ್ ಸಮೀಪದ ಕರುಲೈ ನಿವಾಸಿ ರಜಿಲಾ ಎಂಬುವವರೇ ಮೃತಪಟ್ಟ ದುರ್ದೈವಿ. ಸೋಮವಾರ ಬೆಳಿಗ್ಗೆ ಅತ್ತೆ ಶಾಂತ ಚಹಾ ಕೇಳಿದಾಗ ರಜಿಲಾ ಕೊಡಲಿಲ್ಲ ಅಂತ ಜಗಳ ಶುರುವಾಗಿದೆ. ರೋಷಗೊಂಡ 72 ವರ್ಷದ ಅಜ್ಜಿ ಚಾಕು ತಂದು ಸೊಸೆಯನ್ನ ಚುಚ್ಚಿಕೊಂದಿದ್ದಾಳೆ. ಮಕ್ಕಳ ಕಿರುಚಾಟ ಕೇಳಿ ಓಡಿ ಬಂದ ಜನರಿಗೆ ರಜಿಲಾ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಕಂಡಿದೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರ ಸಹಾಯದಿಂದ ರಜಿಲಾರನ್ನ ಆಸ್ಪತ್ರೆಗೆ ಸೇರಿಸಿದ್ರೂ ಪ್ರಯೋಜನ ಆಗಿಲ್ಲ. ಸದ್ಯ ಪೂಕೊಟ್ಟುಂಪಡಂ ಪೊಲೀಸರು ಹಂತಕಿ ಅತ್ತೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಮನೆಯಲ್ಲಿದ್ದ 2 ಹೆಣ್ಣು ಮಕ್ಕಳು ಈಗ ತಾಯಿಯನ್ನ ಕಳ್ಕೊಂಡು ಅನಾಥರಾಗಿದ್ದಾರೆ. ಕೌಟುಂಬಿಕ ಕಲಹ ಇಷ್ಟೊಂದು ವಿಕೋಪಕ್ಕೆ ಹೋಗಿದ್ದು ಇಡೀ ಮಲಪ್ಪುರಂ ಜಿಲ್ಲೆಯನ್ನೇ ಬೆಚ್ಚಿಬೀಳಿಸಿದೆ. ಒಂದು ಕ್ಷಣದ ಕೋಪ ಒಂದು ಕುಟುಂಬವನ್ನೇ ಸರ್ವನಾಶ ಮಾಡಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.